ಸರ್, ಈಗ ಚಿತ್ರರಂಗದ ವಿಚಾರಕ್ಕೆ ಬಂತಂತಂದ್ರೆ ಕೋವಿಡ್ ಆದ್ಮೇಲೆ ಒಂದಷ್ಟು ಚಿತ್ರರಂಗ ಚೇತರಿಸ್ಕೊಳ್ಳೋದಕ್ಕೆ ಟೈಮ್ ತಗೊಳ್ತು, ಈಗಲೂ ಚೇತರಿಸ್ಕೊಳ್ತಾ ಇದೆ. ಸೊ ಸಿನಿಮಾಗಳು ಬರಬೇಕು, ಸಿನಿಮಾ ಚೆನ್ನಾಗಿ ಹೋಗ್ಬೇಕು, ಈ ಥರದ್ದೆಲ್ಲ ಡಿಸ್ಕಷನ್ ನಡೀತಿದೆ. ಇಂಥ ಸಮಯದಲ್ಲಿ ಒಬ್ಬ ನಟ ಈ ಥರದ ಪ್ರಕರಣ ಆದಾಗ ಅಥವಾ ಈ ಥರದ್ದೇನೋ ಚಿತ್ರರಂಗದಲ್ಲಿ ಘಟನೆ ನಡೆದಾಗ ಇದು ಚಿತ್ರರಂಗದ ಮೇಲೂ ಪರಿಣಾಮ ಬೀರುತ್ತಾ? ಖಂಡಿತ ಬೀರುತ್ತೆ. ಯಾಕೆ ಅಂತಂದರೆ ಭಾಳ ರೀತಿಯಲ್ಲಿ ಸಿನಿಮಾ ಅನ್ನೋದು ಇಡೀ ಒಂದು ಸಮುದಾಯದ ಕನ್ನಡಿ ಮತ್ತು ಸಮುದಾಯಕ್ಕೆ ತುಂಬ ವಿಷಯಗಳನ್ನು ಸಮುದಾಯದಲ್ಲಿ ಬಿತ್ತುವಂಥದ್ದು ಕೂಡ. ಈಗ ಅಣ್ಣವರಾಗಲಿ ವಿಷ್ಣು ಸರ್ ಆಗಲಿ, ಅವರ ಆದರ್ಶಗಳು, ಅವರ ಆ ಸಿನಿಮಾದಲ್ಲಿ ಅವರು ಮಾಡಿದ ಪಾಠ, ಅವರ ಕಥೆಗಳಲ್ಲಿ ಅವರು ಹೇಳಿದ ನೀತಿಗಳು, ಅವೆಲ್ಲ ಜನಕ್ಕೆ ತಲುಪಿ ಎಷ್ಟೋ ಬದಲಾವಣೆಗಳಾಗಿದೆ. ಹೇಗೆ ಒಬ್ಬ ಹೀರೋ ಹೇಗೆ ಕ್ರಾಪ್ ಬಾಚ್ಕೋತಾನೋ ಹಾಗೆ ಕ್ರಾಪ್ ಮಾಡ್ಕೊಳ್ಳೋವಂಥ ಜನ ಮತ್ತು ಹಾಗೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋವಂಥದ್ದು, ಇದನ್ನೆಲ್ಲ ನಾವು ನೋಡ್ತಾನೆ ಬಂದಿದ್ದೀವಲ್ಲ. ಸಿನಿಮಾ ಅನ್ನೋದು ಒಂದು ರೀತಿ ಜನರಿಗೆ ತೀರಾ ಆಕರ್ಷಣೀಯ ಮತ್ತು ಅನುಕರಣೆ ಮಾಡುವಂಥದ್ದು. ಕಲಾವಿದರುಗಳನ್ನು ಅನುಕರಣೆ ಮಾಡ್ತಾರೆ ಜನ. ಹೀಗೆ ಇರೋವಂಥ ಪರಿಸ್ಥಿತಿಯಲ್ಲಿ ಸೊ ಎಲ್ಲವನ್ನೂ ಅನುಕರಣೆ ಮಾಡ್ತಾರೆ. ಇದು ಏನಂತಂದರೆ ಇವತ್ತಾಗಿರೋ ಪರಿಸ್ಥಿತಿಯಲ್ಲಿ ಸಿನಿಮಾಗಳನ್ನು ಜನ ಅಂದರೆ ಈಗ ಹೆಣ್ಣು ಕೊಡಲ್ಲ ಅನ್ನೋದಾಗಲಿ, ಎಷ್ಟೊಂದು ವಿಷಯಗಳಿದೆ. ಮುಂಚೆಯಿಂದ ಅಷ್ಟೇ ಸಿನಿಮಾದವರು ಅಂದರೆ ಏನೋ ತಾತ್ಸಾರವಾಗಿ ನೋಡೋದು. ಲೋನ್ಗಳು ಕೊಡಲ್ಲ ರೀ ಸಿನಿಮಾದವ್ರಿಗೆ, ಬ್ಯಾಂಕ್ಗಳಲ್ಲಿ ಲೋನ್ಗಳು ಕೊಡೋದಿಲ್ಲ. ಸೊ ಈ ಥರದ್ದೆಲ್ಲ ಒಂದಷ್ಟು ಇದೆಯಲ್ಲ, ಈ ಥರದ ಒಂದು ನೆಗೆಟಿವ್ ಪಬ್ಲಿಸಿಟಿಗಳು ಕೂಡ ಸಮಾಜದ ಮೇಲೆ ಎಫೆಕ್ಟ್ ಮಾಡುತ್ತೆ, ಸಿನಿಮಾದವ್ರ ಮೇಲೆ ಎಫೆಕ್ಟ್ ಮಾಡುತ್ತೆ, ಸಿನಿಮಾಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ಎಫೆಕ್ಟ್ ಅಂತೂ ಹಾಗೆ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.